ಎಲ್ಲ ಸ್ಪರ್ಧಾ ಮಿತ್ರರಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಓಲ್ಡ್ ಕ್ವಶನ್ಗಳನ್ನು ಮತ್ತೆ ನಾವು ಡಿಸ್ಕಷನ್ ಮಾಡೋಣ. ಅದು ಸ್ಪೆಷಲಿ ಮಿಡಲ್ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಒಂದು ಚಾಪ್ಟರ್ ಮೇಲೆ ಇವತ್ತು ನಾವು ಕ್ವಶನ್ಗಳು ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ಹಾಗಾದರೆ ಮೊದಲಿಗೆ ಯಾವ ಪ್ರಶ್ನೆ ಇದೆ? ಲಕ್ಷ್ಯಗಳನ್ನು ಕೊಡುವವನು ಎಂಬ ಬಿರುದನ್ನು ಗಳಿಸಿದ ದೆಹಲಿಯ ಅರಸ ಯಾರು ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಆಯ್ಕೆಗಳು ಕಾಣ್ತಾ ಇದ್ದಾವೆ: ಇಲ್ತಮಿಷ್, ಫಿರೋಜ್ ಶಾ, ಅಲ್ಲಾವುದ್ದೀನ್ ಖಿಲ್ಜಿ, ಕುತುಬುದ್ದೀನ್ ಐಬಕ್. ನೋಡಿರಿ, ಈ ರೀತಿ ಇರ್ತಕ್ಕಂಥದ್ದು. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ, ನೋಡಿ, ಸರಿಯಾದಂಥ ಉತ್ತರ ಇದಕ್ಕೆ ಕುತುಬುದ್ದೀನ್ ಐಬಕ್. ಇವನಿಗೆ ಒಂದು ಬಿರುದಿದೆ. ಏನಿದೆ? ಲಾಕ್ ಬಕ್ಷ ಅನ್ನುವಂಥ ಬಿರುದಿದೆ ಸ್ನೇಹಿತರೆ. ಲಾಕ್ ಬಕ್ಷ. ನೋಡ್ರಿ, ಲಾಕ್ ಬಕ್ಷ ಅಂತಂದರೆ ಇದು ನೆನ್ಪಿಟ್ಕೋರಿ, ಎಕ್ಸಾಮಲ್ಲಿ ಪದೇ ಪದೇ ಬರ್ತಕ್ಕಂಥದ್ದು. ಲಾಕ್ ಬಕ್ಷ ಅಂದ್ರೇ ಲಕ್ಷ್ಯಗಳನ್ನು ಕೊಡುವವನು ಎಂದರ್ಥ. ಉದಾರತೆಗಾಗಿ, ಬಡವರಿಗಾಗಿ, ಮದುವೆಯ ಖರ್ಚಿಗಾಗಿ ಅವನೇನು ಮಾಡ್ತಾ ಇದ್ದ? ಲಕ್ಷಗಟ್ಟಲೆ ದಾನ ಮಾಡ್ತಕ್ಕಂಥದ್ದು. ಹಾಗಾಗಿ ಈತನಿಗೆ ಐಬಕ್ನಿಗೆ ಒಂದು ಬಿರುದಿರ್ತಕ್ಕಂಥದ್ದು ಲಾಕ್ ಬಕ್ಷ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಡಿ ಆಗುತ್ತೆ. ನೋಡಿ, ಹಾಗಾದರೆ ಇಲ್ತಮಿಷನಿಗೆ ಕೂಡ ಒಂದು ಬಿರುದಿತ್ತು. ಬಿರುದು ಅನ್ನೋದಕ್ಕಿಂತ ಅವನಿಗೊಂದು ಹೆಸರು ಕೂಡ ಇತ್ತು. ಏನಿತ್ತಂದ್ರೆ, ಇಲ್ತಮಿಷನನ್ನು ದೆಹಲಿ ಸುಲ್ತಾನರ ನಿಜವಾದ ಸ್ಥಾಪಕ ಎಂದು ಕರೆಯುತ್ತಾರೆ. ನೋಡ್ರಿ, ಎಕ್ಸಾಮಲ್ಲಿ ಕೇಳ್ತಾರೆ, ದೆಹಲಿ ಸುಲ್ತಾನರ ನಿಜವಾದ ಸ್ಥಾಪಕ ಯಾರು? ದೆಹಲಿ ಸುಲ್ತಾನರ ನಿಜವಾದ ಸ್ಥಾಪಕ. ಓಕೆ, ಹಾಗಾದರೆ ಸ್ಥಾಪಕ ಯಾರು? ದೆಹಲಿ ಸುಲ್ತಾನರ ಸ್ಥಾಪಕ ಅಂತಂದರೆ ಐಬಕ್. ಸ್ಥಾಪಕ ಅಂತಂದರೆ ಐಬಕ್. ನೋಡಿ, ಇದು ನಿಮಗೆ ಗೊತ್ತಿರಬೇಕು. ಇನ್ನು ಫಿರೋಜ್ ಶಾ ತುಘಲಕ್ ಸಂತತಿಯವನು. ಈ ಫಿರೋಜ್ ಶಾ ತುಘಲಕ್ನಿಗೆ ಏನಿದೆ ಅಂದ್ರಿಗಿನ ನಗರಗಳ ನಿರ್ಮಾಪಕ. ನೋಡ್ರಿ, ನಗರಗಳ ನಿರ್ಮಾಪಕ ಅಥವಾ ಕಟ್ಟಡಗಳ ನಿರ್ಮಾಪಕ ಅನ್ನುವಂಥ ಬಿರುದು ಕೂಡ ಇದೆ. ಅಷ್ಟೇ ಅಲ್ಲ, ಕಾಲುವೆಗಳ ನಿರ್ಮಾಪಕ ಅಂತ ಕರೀತಾರೆ. ಕಾಲುವೆಗಳ ನಿರ್ಮಾಪಕ, ಇವೆಲ್ಲ ಗೊತ್ತಿರಬೇಕು. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿ, ಅಲ್ಲಾವುದ್ದೀನ್ ಖಿಲ್ಜಿಗೆ ಏನಂತ ಕರೀತಾರ? ಎರಡನೇ ಅಲೆಕ್ಸಾಂಡರ್ ಅಂತ ಕರೀತಾರೆ. ಎರಡನೇ ಅಲೆಕ್ಸಾಂಡರ್ ಅಂತ ಕರೀತಾರೆ. ಅಂದ್ರೆ ಸಿಕಿಂದರ್ ಎ ಸಾನಿ ಅಂತ ಒಂದು ಬಿರುದನ್ನು ಹೊಂದಿರತಕ್ಕಂಥದ್ದು. ಅಂದರೆ ಎರಡನೇ ಅಲೆಕ್ಸಾಂಡರ್ ಅಂತ ತನ್ನ ನಾಣ್ಯಗಳ ಮೇಲೆ ತಾನೇ ಏನು ಮಾಡ್ತಾನೆ? ಟಂಕಿಸ್ಕೊಳ್ತಾನೆ. ಇಷ್ಟು ಈ ಕ್ವಶನಿಗೆ ನಾವು ನೋಡಿರ್ತಕ್ಕಂಥದ್ದು ಎಕ್ಸ್ಪ್ಲೇನ್. ನೆಕ್ಸ್ಟ್ ಹೋಗೋಣ ಮುಂದೆ. ನೋಡಿ, ಗುಲಾಮಿ ಸಂತತಿಯ ಸ್ಥಾಪಕನಾದ ಐಬಕ್ ಮೊದಲಿಗೆ ಕೇವಲ ಡ್ಯಾಸ್ ಆಗಿ ಆಳ್ವಿಕೆ ಪ್ರಾರಂಭಿಸಿದನು ಅಂತ ಕೇಳಿರ್ತಕ್ಕಂಥದ್ದು. ನೋಡ್ರಿ, ಏನು ಕೇಳಿದ್ದಾರೆ? ಇನ್ನೊಂದ್ಸಲ ಅರ್ಥ ಮಾಡ್ಕೊರಿ. ಕೇವಲ ಡ್ಯಾಸ್ ಆಗಿ ಆಳ್ವಿಕೆ ಪ್ರಾರಂಭಿಸಿದನು ಅಂತ ಹೇಳಿರ್ತಕ್ಕಂಥದ್ದು. ಸುಲ್ತಾನ ಇದೆ, ಸಾಮ್ರಾಟ್ ಇದೆ, ಮಲ್ಲಿಕ್ ಮತ್ತು ಸಿಪಾಹ ಸಲಾರ ಅಂತ ಇದೆ. ನೆಕ್ಸ್ಟು ವಿಧಿವತ್ತಾಗಿ ಅಧಿಕಾರ ಪಡೆದ ಸುಲ್ತಾನ ಅಂತ ಇದೆ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ, ಇದಕ್ಕೆ ಸಿ ಸರಿಯಾದಂಥ ಉತ್ತರ. ಮಲ್ಲಿಕ್ ಮತ್ತು ಸಿಪಾಹ ಸಲಾರ ಅನ್ನುವಂಥ ಈತ ಬಿರುದುಗಳನ್ನು ಹೊಂದಿರತಕ್ಕಂಥದ್ದು. ಇನ್ನು ಐಬಕ್ ಏನಿದೆನಲ್ಲ, ಐಬಕ್ ಆಲ್ರೆಡಿ ಹೇಳಿದೆ, ಈತ ದೆಹಲಿ ಸುಲ್ತಾನರ ಸ್ಥಾಪಕ ಹಾಗೂ ಗುಲಾಮಿ ಸಂತತಿಯ ಸ್ಥಾಪಕ. ನೋಡ್ರಿ, ಗುಲಾಮಿ ಸಂತತಿಯ ಸ್ಥಾಪಕ ಯಾರು ಅಂತಂದ್ರೆ ಐಬಕ್. ಈ ಪ್ರಶ್ನೆ ಬರ್ತಿರುತ್ತೆ. ಅಷ್ಟೇ ಅಲ್ಲ, ದೆಹಲಿ ಸುಲ್ತಾನರ ಸ್ಥಾಪಕ ಅಂತ ಕೇಳಿದರೂ ಕೂಡ ಐಬಕ್. ದೆಹಲಿ ಸುಲ್ತಾನರ ಸ್ಥಾಪಕ ಐಬಕ್. ಓಕೆ, ಇನ್ನು ಐಬಕ್ ಈತ ಟರ್ಕಿಸ್ತಾನದ ಅಥವಾ ಟರ್ಕಿ, ಈತನ ಮೂಲ ಯಾವುದು? ಟರ್ಕಿ. ಇನ್ನು ಈತನನ್ನು ತುರ್ಕ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ತುರ್ಕ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಕರೀತಾರೆ ಐಬಕ್ನ. ಅಷ್ಟೇ ಅಲ್ಲ, ಈತ ಗೋರಿಯ ಗುಲಾಮ. ನಿಮಗೆ ಗೊತ್ತಿರಬೇಕು ಮುಖ್ಯವಾಗಿ, ಈತ ಯಾರ ಗುಲಾಮ? ಈತ ಗೋರಿಯ ಗುಲಾಮ. ದೆಹಲಿಯನ್ನು 6 ವರ್ಷಗಳ ಕಾಲ 1206ರಿಂದ 1210ರವರೆಗೆ ಏನಾದ ಈತ ಆಡಳಿತ ಮಾಡ್ತಾನೆ. ಈತ ಚೌಗನ್ ಆಟ ಆಡಲು ಹೋಗಿ, ಹಾರ್ಸ್ ಪೋಲೋ ಅಂತ ಕರಿತೀವಿ ನಾವು, ಹಾರ್ಸ್ ಪೋಲೋ, ಚೌಗನ್ ಆಟ ಆಡಲು ಹೋಗಿ ಕುದುರೆಯ ಮೇಲಿಂದ ಏನಾದ ಈತ ಬಿದ್ದು ನಿಧಾನ ಹೊಂದಿರತಕ್ಕಂಥದ್ದು. ಈತನ ಸಮಾಧಿ ಎಲ್ಲಿದೆ ಅಂತ ಕೇಳ್ತಾರ? ಐಬಕನ ಸಮಾಧಿ ಎಲ್ಲಿದೆ ಅಂತ ಕೇಳ್ತಾರೆ. ನೋಡ್ರಿ, ಐಬಕನ ಸಮಾಧಿ ಎಲ್ಲಿದೆ ಅಂತ ಕೇಳಿದ್ರೆ ನೀವೇನು ಮಾಡಬೇಕು? ಲಾಹೋರ್ ಅಂತ ಹೇಳ್ಬೇಕು. ನೋಡ್ರಿ, ಲಾಹೋರ್ನಲ್ಲಿ ಮತ್ತೆ ಇನ್ನೂ ಡೆಪ್ತ್ ಕೇಳಿದರೆ ನೀವೇನು ಆನ್ಸರ್ ಮಾಡಬೇಕು? ಅನಾರ್ಕಲಿ ಪೇಟ
ಅನಾರ್ಕಲಿ ಪೇಟ ಅಥವಾ ಬಜಾರ್ ಅಂತ ನೀವು ಆನ್ಸರ್ ಮಾಡಬೇಕಾಗತ್ತೆ. ಓಕೆ, ಇನ್ನು ಅಷ್ಟೇ ಅಲ್ಲ, ಈತ ಕುತುಬ್ ಮಿನಾರ್ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸ್ತಾನೆ. ಒಬ್ಬ ಕುತುಬುದ್ದೀನ್ ಬಕ್ತಿಯಾರ್ ಕಾಕಿ ಎಂಬ ಒಬ್ಬ ಸೂಫಿ ಸಂತನ ನೆನಪಿಗಾಗಿ. ಓಕೆ, ಇಷ್ಟೆಲ್ಲ ಗೊತ್ತಿರಬೇಕು. ಈತನ ರಾಜಧಾನಿ ಯಾವುದು ಅಂತ ಕೇಳಿದರೆ ಲಾಹೋರ್ ಅಂತ ಹಾಕ್ರಿ. ಈತನ ರಾಜಧಾನಿ ಲಾಹೋರ್. ಅಷ್ಟೇ ಅಲ್ಲ, ಕೆಲವೊಂದು ಇತಿಹಾಸಕಾರರ ಪ್ರಕಾರ ಈತನ ಆಡಳಿತ ಯಾವ ರೀತಿ ಇತ್ತು ಅನ್ನೋದಕ್ಕೆ ಕೆಲವೊಂದಿಷ್ಟು ವ್ಯಾಖ್ಯೆಗಳಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ತೋಳ ಮತ್ತು ಕುರಿ ಅಥವಾ ಕುರಿ ಮತ್ತು ತೋಳ ಏನಿದಾವಲ್ಲ, ಒಂದೇ ಕೊಳದಲ್ಲಿ ಏನಾಗ್ತಾ ಇದ್ವು ಅಂತ ನೀರನ್ನು ಕುಡಿತಕ್ಕಂಥ ಪರಿಸ್ಥಿತಿ ಅಲ್ಲಿ ಇತ್ತು ಅನ್ನೋದು ಇತಿಹಾಸಕಾರರ ಒಂದು ಅಭಿಪ್ರಾಯ. ಇದು ನಿಮಗೆ ಗೊತ್ತಿರಬೇಕು. ಓಕೆ, ಇವರು ರಾಜಕೀಯ ಒಂದು ಕ್ಷೇತ್ರಕ್ಕೆ ಕೊಡುಗೆ ಕೊಡದೇ ಇದ್ದರೂ ಕೂಡ ಇವರು ಈ ಒಂದು ಕಟ್ಟಡಗಳು, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಏನಾಗಿದ್ದಾರೆ ಹೆಚ್ಚಿನ ಕೊಡುಗೆ ನೀಡಿರ್ತಕ್ಕಂಥದ್ದು. ಇದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡೋಣ. ಮತ್ತು ಐಬಕನ ಕಾಲದಲ್ಲಿ ಕೆಲವೊಂದಿಷ್ಟು ಕಟ್ಟಡಗಳು ಕೂಡ ಆಗ್ತಾವ್ರಿ. ಹರೈ ದಿನಕ ಚೋಪ್ರಾ ಮಸೀದಿ ಅಜ್ಮೀರ್ನಲ್ಲಿ, ಮತ್ತು ದೆಹಲಿಯಲ್ಲಿ ಕುವಾತುಲ್ ಇಸ್ಲಾಂ ಮಸೀದಿ, ಇದು ದೆಹಲಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಭಾರತದ ಮೊಟ್ಟ ಮೊದಲ ಮಸೀದಿ. ಇದು ಎರಡನೇ ತರಾಯಿನ್ ಕದನದ ನೆನಪಿಗಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಮತ್ತು ಈತ ಇಂಡೋ ಸಾಸನಿಕ್ ಶೈಲಿಯನ್ನು ಭಾರತಕ್ಕೆ ಪರಿಚಯಿಸಿದ ಮೊದಲಿಗ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಐಬಕ್ ಎಷ್ಟರಲ್ಲಿ ಡೆತ್ ಆಗ್ತಾನೆ ಅಂತಂದ್ರೆ 1210 ಇಸ್ವಿ ಕೇಳ್ತಾರೆ. ಇದು ನೆನಪಿಟ್ಕೋರಿ. ಓಕೆ, ಹಾಗಾದರೆ ಇಲ್ಲಿ ಕ್ವಶನ್ ಇದೆ ನೋಡ್ರಿ. ಈ ಥರದ ಪ್ರಶ್ನೆಗಳು ಈ ದಿನಮಾನಗಳಲ್ಲಿ ಹೆಚ್ಚಾಗಿವೆ ನೋಡ್ರಿ. ಏನು ಪ್ರತಿಪಾದನೆ ಅಂತ ಕೇಳಿದ್ದಾರೆ. ಪ್ರತಿಪಾದನೆ ಎ ಕೊಟ್ಟಿದ್ದಾರೆ, ಕಾರಣ ಆರ್ ಅಂತ ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಇಲ್ಲಿ ನೋಡಿ ಏನು ಹೇಳಿದಾರ, ಪ್ರತಿಪಾದನೆ ನೋಡೋಣ ನಾವು. ಶೇಮ್ಸುದ್ದೀನ್ ನೋಡ್ರಿ. ಹಾಗಾದರೆ ಶೇಮ್ಸುದ್ದೀನ್ ಅಂದ್ರೆ ಇಲ್ತಮಿಷ್ ಅಂದ್ರೆ ಇಲ್ತಮಿಷನ ಮೂಲ ಹೆಸರೇ ಶೇಮ್ಸುದ್ದೀನ್. ಶೇಮ್ಸುದ್ದೀನ್ ಇಲ್ತಮಿಷನು ಕುತುಬುದ್ದೀನ್ ಐಬಕನ ಪರಮ ಗುರುವಾಗಿದ್ದ ಅಂತ ಹೇಳಿದಾರೆ. ನೋಡ್ರಿ, ಕಾರಣ ಕೊಟ್ಟಿದ್ದಾರೆ ಆರ್. ಇಲ್ತಮಿಷನು ಗ್ವಾಲಿಯರ್ ಮತ್ತು ಬದೌನ ಇಕ್ತಗಳ ಗವರ್ನರ್ನಾಗಿ ಮುಂದುವರಿದ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇದು ನಿಮಗೆ ಗೊತ್ತಿದೆ, ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ ಅಂತ ಹೇಳಿ. ಯಾಕಂದರೆ ಇಲ್ತಮಿಷ್ ಪರಮ ಗುರು ಆಗಿರಲಿಲ್ಲ, ಈತ ಐಬಕನ ಹಳೆಯನಾಗಿದ್ದ. ಐಬಕನ ಹಳೆಯ ನೋಡ್ರಿ, ಐಬಕನ ಹಳೆಯ ಆಗಿದ್ದ. ಈ ಐಬಕ್ ಏನು ಮಾಡಿದ್ದ ಅಂದರೆ 1197ರಲ್ಲಿ ಈ ಇಲ್ತಮಿಷನನ್ನು ಅನಿಲ್ವಾಡದ ದಾಳಿಯ ಸಮಯದಲ್ಲಿ ಖರೀದಿಸಿದ್ದ. ಹಾಗಾಗಿ ಮುಂದೆ ಈತನ ಸಮರ್ಥನೆ ಮತ್ತು ಈತನ ಒಂದು ಆಡಳಿತವನ್ನು ನೋಡಿ ಈತ ತನ್ನ ಹಳೆಯನಾಗಿ ಮಾಡಿಕೊಂಡ ಐಬಕ್ಕು. ಅಷ್ಟೇ ಇಲ್ಲ, ತನ್ನ ಮೊದಲಿಗೆ ಏನಾಗಿದೆ ಅಂದರೆ ಗುಲಾಮ ಆಗಿದ್ದ. ಎಕ್ಸಾಮಲ್ಲಿ ಕೇಳ್ತಾರ, ಗುಲಾಮರ ಗುಲಾಮ ನೋಡ್ರಿ, ಗುಲಾಮರ ಗುಲಾಮ ಅಂತ ಯಾರಿಗೆ ಕರೀತಾರೆ ಅಂದ್ರೆ ಇಲ್ತಮಿಷಿಗೆ ಕರೀತಾರೆ. ಐಬಕ್ ಗೋರಿಯ ಗುಲಾಮ, ಐಬಕನ ಗುಲಾಮ ಯಾರು? ಇಲ್ತಮಿಷ್. ಹಾಗಾಗಿ ಇದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಇಲ್ಲಿ ಇದು ತಪ್ಪಾಗುತ್ತೆ. ಹಾಗಾದರೆ ಗ್ವಾಲಿಯರ್ ಮತ್ತು ಬದೌನ್ ಇಕ್ತಗಳ ಗವರ್ನರ್ ಆಗಿ ಮುಂದುವರೆದ ಅನ್ನೋದು ಇಲ್ಲಿ ಮಾತ್ರ ಏನಿದೆ ಸರಿ ಇದೆ. ಅಂದರೆ ಆರ್ ಮಾತ್ರ ಏನಿದೆ ಸರಿ ಇದೆ ನೋಡ್ರಿ. ಹಾಗಾದರೆ ಎ ತಪ್ಪು, ಆರ್ ಸರಿಯಾಗಿದೆ ಅಂತ ಕೊಟ್ಟಿದ್ದಾರಲ್ಲ, ಇದೇ ರೈಟ್ ಆನ್ಸರ್ ನೋಡ್ರಿ. ಇಲ್ಲೆಲ್ಲ ಇವು ಸುಮ್ಮನೆ ಕ್ರಿಯೇಟ್ ಮಾಡಿರ್ತಕ್ಕಂಥವು ನೋಡ್ರಿ. ಆರ್ ತಪ್ಪು ಅಂತ ಹೇಳಿದ್ರೆ ಆರ್ ತಪ್ಪಿಲ್ಲ, ಆರ್ ಏನಿದೆ ಸರಿ ಇದೆ. ಇದು ಇಷ್ಟು ನಿಮಗೆ ಗೊತ್ತಿರಬೇಕು. ಇನ್ನು ಇಲ್ತಮಿಷನ ಬಗ್ಗೆ ಮಾತಾಡೋದಾದರೆ, ಇಲ್ತಮಿಷನ ಬಗ್ಗೆ ನೀವೇನು ಪರ್ಫೆಕ್ಟಾಗಿ ತಿಳ್ಕೊಳ್ಬೇಕಪ್ಪ ಅಂತಂದ್ರೆ, ಒಂದು ಈತ ದೆಹಲಿಯನ್ನು ಏನು ಮಾಡ್ತಾನೆ ರೀ, ಒಂದು ವ್ಯವಸ್ಥಿತವಾಗಿ ಕಟ್ಟಿರ್ತಕ್ಕಂಥ ಕೀರ್ತಿ ಇದಕ್ಕೆ ಸಿಗುತ್ತೆ. ಯಾಕಂದ್ರೆ ಇದನ್ನು ಏನು ಕರೀತಾರೆ, ದೆಹಲಿಯ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ದೆಹಲಿಯ ನಿಜವಾದ ಸ್ಥಾಪಕ. ಇದು ಯಾವಾಗಲೂ ರಿಪೀಟ್ ಆಗ್ತಕ್ಕಂಥ ಪ್ರಶ್ನೆ, ಅದಕ್ಕೆ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಈತನ ಆಡಳಿತದಲ್ಲಿ ಮಂಗೋಲರ ದಾಳಿ ಕೂಡ ಆಗುತ್ತೆ. ಚೆಂಗಿಸ್ ಖಾನ್ ನೇತೃತ್ವದಲ್ಲಿ ಮಂಗೋಲರ ದಾಳಿ ಆಗುತ್ತೆ 1221ರಲ್ಲಿ. ಓಕೆ, ಮತ್ತು ಈತ ಈ ಖಲೀಫನಿಂದ ನೋಡ್ರಿ, ಖಲೀಫನಿಂದ ಬಿರುದು ಪಡೆದ ಮೊದಲ ದೆಹಲಿ ಸುಲ್ತಾನ ನೋಡ್ರಿ. ಖಲೀಫನಿಂದ ಬಿರುದು ಪಡೆದಿರತಕ್ಕಂಥ ಮೊದಲ ಸುಲ್ತಾನ, ಮಹಾರಾಜಾದಿರಾಜ. ನಿಮ್ಗೆ ಗೊತ್ತಿರಬೇಕು, ಸುಲ್ತಾನ್ ಎ ಆಜಾಮ್ ಎನ್ನುವಂಥ ಬಿರುದು ಪಡ್ಕೊತಾನ್ರಿ. ಸುಲ್ತಾನ್ ಎ ಆಜಾಮ್ ಎನ್ನುವಂಥ ಬಿರುದುಗಳನ್ನು ಪಡ್ಕೊಂಡಿರ್ತಾನೆ. ಅಷ್ಟೇ ಅಲ್ಲ, ಈತ ತನ್ನ ಪ್ರಾಂತ್ಯವನ್ನು ಇಕ್ತಗಳಾಗಿ ಡಿವೈಡ್ ಮಾಡಿದ್ದ ನೋಡ್ರಿ. ಇದು KS ಅಲ್ಲಿ ಬಂದಿರತಕ್ಕಂಥದ್ದು. ಯಾವ ದೆಹಲಿ ಸುಲ್ತಾನ ತನ್ನ ಪ್ರಾಂತ್ಯವನ್ನು ಇಕ್ತಗಳಾಗಿ ವಿಭಜಿಸಿದ ಅಂತ ಕೇಳಿರ್ತಕ್ಕಂಥದ್ದು. ಇಕ್ತಗಳಾಗಿ ವಿಭಜಿಸಿದವರೇ ಯಾರಂದ್ರೆ ಇಲ್ತಮಿಷ. ಅಷ್ಟೇ ಅಲ್ಲ, ಈತ ಚಹಲ್ಗಾನಿ ನೋಡ್ರಿ, ಚಹಲ್ಗಾನಿ ಅನ್ನುವಂಥ ಒಂದು ಪದ್ಧತಿಯನ್ನು ಜಾರಿಗೆ ತೊಗೊಂಬರ್ತಾನೆ ರೀ. 40 ಸರದಾರ ಇರ್ತಕ್ಕಂಥ ಇದನ್ನು 40 ಪದ್ಧತಿ ಅಥವಾ ಗ್ರೂಪ್ ಆಫ್ 40 ಅಂತಲೂ ಕರೀತಾರೆ. ಇದು ಚಹಲ್ಗಾನಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರಂದ್ರಿಗಿನ ಇಲ್ತಮಿಷ್. ಅಷ್ಟೇ ಅಲ್ಲ, ಅರೇಬಿಕ್ ಮಾದರಿಯ ನಾಣ್ಯವನ್ನು ಕೂಡ ಏನು ಮಾಡಿರ್ತಕ್ಕಂಥದ್ದು ಜಾರಿಗೆ ತಂದಿರತಕ್ಕಂಥ ಅರೇಬಿಕ್ ಮಾದರಿಯ ನಾಣ್ಯವನ್ನು ಕೂಡ ಜಾರಿಗೆ ತಂದಿದ್ದಾನೆ. ಅಷ್ಟೇ ಅಲ್ಲ, ಮತ್ತೆ ಹೇಳೋದಾದ್ರೆ ಎಕ್ಸಾಮಲ್ಲಿ ಬರ್ತಕ್ಕಂಥ ಪಾಯಿಂಟ್ ನಾವು ಡಿಸ್ಕಷನ್ ಮಾಡೋದಾದ್ರೆ, ಈತ ರಾಜಧಾನಿಯನ್ನು ಲಾಹೋರಿಂದ
ಲಾಹೋರಿಂದ ದೆಹಲಿಗೆ ಏನು ಮಾಡಿದ ಅಂದ್ರಿಗಿನ ರಾಜಧಾನಿಯನ್ನು ವರ್ಗಾಯಿಸಿದ. ನೋಡ್ರಿ, ಲಾಹೋರಿಂದ ದೆಹಲಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು. ಇನ್ನೂ ಇದೆ, ಭಾಳ ಇದೆ, ಬಟ್ ನಮ್ಗೆ ಎಕ್ಸಾಮಲ್ಲಿ ಬೀಳ್ತಕ್ಕಂಥ ಪ್ರಶ್ನೆಗಳು ಇದರ ಮೇಲೆ ಕೇಳ್ತಿರ್ತಾರೆ. ಓಕೆ, ಇಷ್ಟು ನೋಡೋಣ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ನೋಡಿ, ದೆಹಲಿ ಸಿಂಹಾಸನದ ಮೇಲೆ ಕುಳಿತ ಮೊಟ್ಟ ಮೊದಲ ಹಾಗೂ ಏಕೈಕ ಮುಸ್ಲಿಂ ಮಹಿಳೆ ಯಾರು ಅಂತ ಕೇಳಿರ್ತಕ್ಕಂಥದ್ದು ನೂರ್ ಜಹಾನ್, ಮಮ್ತಾಜ್, ರಜಿಯಾ ಬೇಗಂ, ಗುಲ್ಬದನ ಬೇಗಂ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದ್ರಿಗಿನ ರಜಿಯಾ ಬೇಗಂ ರೀ. ರಜಿಯಾ ಬೇಗಂ ಯಾರು ಅಂತಂದ್ರಿಗಿನ ಈಕೆ ಇಲ್ತಮಿಷನ ಮಗಳು. ಇಲ್ತಮಿಷನ ಮಗಳು, ಇದು ಕೂಡ ಪ್ರಶ್ನೆ ಆಗಿದೆ. ಇಲ್ತಮಿಷನ ಮಗಳು, ಇಲ್ತಮಷ್ ಅಥವಾ ಆಲ್ತಮಷನ ಮಗಳು. ನೋಡ್ರಿ, ಈಕೆಗೆ ಸುಲ್ತಾನಿ ಅಂತ ಕರೆಯಂಗಿಲ್ಲ, ಯಾಕಂದ್ರೆ ಸುಲ್ತಾನ ಅಂತ ಕರೀತಾರೆ. ಈಕೆ ಸ್ತ್ರೀ ಆಗಿದ್ದರೂ ಕೂಡ ಒಬ್ಬ ರಾಜನಂತೆ ಏನು ಮಾಡಿರ್ತಕ್ಕಂಥದ್ದು, ಆಡಳಿತ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈಕೆ ರಜಿಯಾ ಸುಲ್ತಾನ ಎನ್ನುವಂಥ ಒಂದು ಹೆಸರಿದೆ ಈಕೆಗೆ. ಹಾಗಾದರೆ ಈಕೆ 3 ವರ್ಷ 6 ತಿಂಗಳು 6 ದಿನಗಳ ಕಾಲ ಆಡಳಿತ ಮಾಡ್ತಾಳೆ. ಅಂದರೆ 1236ರಿಂದ 40ರವರೆಗೂ ಕೂಡ ಆಡಳಿತ ಮಾಡಿರ್ತಕ್ಕಂಥದ್ದು. 1236ರಿಂದ 40ರವರೆಗೆ ಆಡಳಿತ ಮಾಡಿರ್ತಕ್ಕಂಥದ್ದು. ಯಾವಾಗಲೂ ಈ ಪ್ರಶ್ನೆ ಬರುತ್ತೆ ನಿಮಗೆ. ದೆಹಲಿಯ ಸಿಂಹಾಸನದ ಮೇಲೆ ಕುಳಿತ ಮೊಟ್ಟ ಮೊದಲ ಹಾಗೂ ಏಕೈಕ ಮುಸ್ಲಿಂ ಮಹಿಳೆ ಯಾರಪ್ಪ ಅಂತಂದ್ರಿಗಿನ ಈ ಒಂದು ಇಲ್ತಮಿಷ್ ಅಂತ ಗೊತ್ತಿರಬೇಕು. ಇನ್ನು ಇಲ್ತಮಿಷನ ಈ ರಜಿಯಾ ಸುಲ್ತಾನ್ ಏನಿದ್ದಾಳಲ್ಲ, ಅಶ್ವಪಡೆಯ ಮುಖ್ಯಸ್ಥನಾಗಿ, ನೋಡ್ರಿ, ಈ ಅಶ್ವಪಡೆಯ ಮುಖ್ಯಸ್ಥನನ್ನಾಗಿ ಯಾರನ್ನ ನೇಮಕ ಮಾಡಿಲ್ಲ ಅಂದ್ರಿಗಿನ ಈ ಜಮಾಲುದ್ದೀನ್ ಯಾಕೂತ್. ನೋಡ್ರಿ, ಜಮಾಲುದ್ದೀನ್ ಯಾಕೂತ್. ಕೆಲವೊಂದು ಕಡೆ ಪ್ರೇಯಸ ಅಂತ ಕೂಡ ಹೇಳ್ತಿರ್ತಾರೆ, ಬಟ್ ಅದು ವಾದ ವಿವಾದದಿಂದ ಸಿಲುಕಿಕೊಂಡೈತೆ. ನಾವು ಅದು ವಿಚಾರ ತೆಗೆದು ಬೇಡ. ಓಕೆ, ನೆಕ್ಸ್ಟ್ ಹಾಗಾದರೆ ಗಂಡ ಯಾರಪ್ಪ ಅಂತಂದ್ರಿಗಿನ ರಜಿಯಾಳ ಗಂಡ ಯಾರಂದ್ರೆ ಹಲ್ತೂನಿಯಾ ಅನ್ನಂತ ಗೊತ್ತಿರಬೇಕು. ನಂತರ ಈಕೆಯ ಸಹೋದರನಾಗಿರ್ತಕ್ಕಂಥ ಬಹರಂ ಶಾ. ನೋಡ್ರಿ, ಬಹರಂ ಶಾ ಆ 40 ಸರದಾರರ ಒಂದು ಕೂಟದಲ್ಲಿ ಸೇರಿ ಈ ಸ್ವತಃ ಸಹೋದರರೊಂದಿಗೆ ಸಂಚು ನಡೆಸಿ ಈಕೆಯನ್ನು ಏನು ಮಾಡ್ತಾನಿರ್ತ ಹತ್ಯೆ ಮಾಡ್ತಕ್ಕಂಥದ್ದು. ಯಾಕಂದರೆ 40 ಸರದಾರರು ಏನಪ್ಪ ಅಂದರೆ ಅಧಿಕಾರ ತಾವು ಪಡ್ಕೊಳ್ಬೇಕು ಅನ್ನೋಂಥ ಆಸೆ ಇರುತ್ತೆ. ಅಂದ್ರೆ ಪೂರ್ತಿ ಪ್ರಮಾಣದಲ್ಲಿ ಅಧಿಕಾರ ಅನ್ನೋದು ತಮ್ಮ ಕೈವಶ ಆಗಬೇಕು ಅನ್ನೋದು ಅವ್ರು ಆ ಮಹಾದಾಸೆ ಇರುತ್ತೆ. ಹಾಗಾಗಿ ಒಬ್ಬ ಸ್ತ್ರೀಗೆ ನಾವು ತಲೆ ಬಗ್ಸೋದಾ ಸರಿ ಅಲ್ಲ ಅಂತ ಅವ್ರು ತಿಳ್ಕೊತಾರೆ. ನಾವ್ಯಾಕೆ ಸ್ತ್ರೀಗೆ ತಲೆ ಬಗ್ಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಮತ್ತು ಅಲ್ಲೆಲ್ಲ ಕುದುರೆ ಸವಾರಿ ಇರೋಂಗಿಲ್ಲ. ಇಸ್ಲಾಂ ಒಂದು ಸಂಪ್ರದಾಯ ಪ್ರಕಾರ ಸ್ತ್ರೀಯರು ಏನು ಮಾಡೋಂಗಿಲ್ಲ, ಈ ಒಂದು ಕುದುರೆ ಸವಾರಿ ಮಾಡೋಂಗಿಲ್ಲ ಅನ್ನೋದೊಂದು ಪದ್ಧತಿ ಇರುತ್ತೆ. ಮತ್ತು ಅಲ್ಲಿ ಪರ್ದಾ ಅನುಸರಿಸಬೇಕನ್ನೋ ಒಂದು ಪದ್ಧತಿ ಇರುತ್ತೆ. ಅವೆಲ್ಲವನ್ನು ಕೂಡ ಈಕೆ ಏನು ಮಾಡ್ತಾಳೆ ರೀ, ನಿರಾಕರಿಸ್ತಾಳೆ. ಹಾಗಾಗಿ ಈಕೆ ಒಬ್ಬ ಮುಸ್ಲಿಂ ಮಹಿಳೆ ಆಗಿದ್ದರೂ ಕೂಡ ಈಕೆಯನ್ನು ಮುಸ್ಲಿಮರೇ ಏನು ಮಾಡಿರ್ತಕ್ಕಂಥದ್ದು ಅಥವಾ ಇಸ್ಲಾಮರೇ ಈಕೆಯನ್ನು ವಿರೋಧಿಸಿರ್ತಕ್ಕಂಥದ್ದು. ಓಕೆ, ಈಕೆ ಕೂಡ ಕೆಲವೊಬ್ಬ ಇತಿಹಾಸಕಾರ ಪ್ರಕಾರ ದಕ್ಷ ಆಡಳಿತಗಾರ್ತಿ ಅನ್ನೋದು ಕೂಡ ತಿಳಿದು ಬರುತ್ತೆ. ಓಕೆ, ಇಷ್ಟು ಗೊತ್ತಿರುತ್ತೆ. ಹಾಗಾದರೆ ನೂರ್ ಜಹಾನ್ ಈ ಮಹಿಳೆ ಈ ಜಹಾಂಗೀರ್ನ ಮಡದಿ ಮೊಘಲರ ಸಿಂಹಾಸನವೇರಿದ ಏಕೈಕ ಮಹಿಳೆ ಅಂತ ಕೂಡ ಕರೆಸ್ಕೊಂಡಿರ್ತಕ್ಕಂಥದ್ದು. ಯಾಕಂದರೆ ಈ ಜಹಾಂಗೀರ್ ಅಥವಾ ಸಲೀಮ್ ಅಂತ ಏನು ಕರಿತೀವಲ್ಲ, ಆ ಸಲೀಮನಿಗೆ ಈಕಿ ಮದ್ಯ ಮತ್ತು ಈ ಮದ್ಯಪಾನ ಅಡ್ಯಾಪ್ಟ್ ಮಾಡಿ ಆ ಅಧಿಕಾರವೆಲ್ಲವನ್ನು ಏನು ಮಾಡ್ತಾಳೆ ರೀ, ತನ್ನ ಕೈವಶ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ನಂತರ ಈಗೀಗ ಇನ್ನೊಂದು ಹೆಸರು ಕೂಡ ಇದೆ, ಮೆಹರುನ್ನೀಸಾ ಅನ್ನುವಂಥ ಹೆಸರು ಕೂಡ ಇದೆ ಸ್ನೇಹಿತರು. ಓಕೆ, ಇನ್ನು ಮಮ್ತಾಜಳ ನಿಜವಾದ ಹೆಸರು ಏನಪ್ಪ ಅಂತಂದ್ರೆ ಅರ್ಜುಮಂದ್ ಬಾನು ಬೇಗಂ. ಈಕಿ ಶಾಜಹಾನ್ನ ಬಡದಿ ಅಂತ ಗೊತ್ತಿರಬೇಕು. ಇನ್ನು ಗುಲ್ಬದನ ಬೇಗಂ ಯಾರು ಅಂತಂದ್ರಿಗಿನ ಹುಮಾಯನ್ನ ಸಹೋದರಿ, ಹುಮಾಯನ್ ನಾಮವನ್ನು ಬರೆದಿರ್ತಕ್ಕಂಥವ್ರು ಗುಲ್ಬದನ ಬೇಗಂ. ನೆಕ್ಸ್ಟ್, ಕೆಳಗಿನ ಯಾವ ಸುಲ್ತಾನ ಜಿಲ್ಲಾಯಿ ಅಂದರೆ ಭೂಮಿಯ ಮೇಲಿನ ದೇವರ ನೆರಳು ಎಂಬ ಪರಿಕಲ್ಪನೆ ತಂದವರು ಯಾರು ಅಂತ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂತಂದರೆ ಬಲ್ಬನ್ ರೀ. ಬಲ್ಬನ್ ಏನು ಹೇಳ್ತಾನಪ್ಪ ಅಂದ್ರೆ ದೇವರ ಪ್ರತಿನಿಧಿ, ಜಿಲ್ಲಾ ಆನ್ ಕಾಯಿನ್ಸ್ ಅಂತ ಕರ್ಕೊತಾನ್ರಿ. ದೇವರ ಪ್ರತಿನಿಧಿನಿ ನಾನು, ನನಗೆ ನೀವು ಎದುರು ಮಾತಾಡೋಂಗಿಲ್ಲ, ನಾ ಹೇಳಿದ್ರೆ ನೀವು ಕೇಳಬೇಕು. ಯಾಕಂದರೆ ಈ ಭೂಮಿಯನ್ನು ರಕ್ಷಿಸೋನು ಆ ದೇವರಾದರೆ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಆ ದೇವರು ನನ್ನ ಏನು ಮಾಡಿದಾನ, ಈ ಭೂಮಿ ಮೇಲೆ ಅವತರಿಸಿದಾನ. ಹಾಗಾಗಿ ನೀವು ನನಗೆ ರೆಸ್ಪೆಕ್ಟ್ ಕೊಡಬೇಕು. ಹಾಗಾಗಿ ಇವೆಲ್ಲವೂ ಕೂಡ ಇದು ಯಾರಿಗೆ ಸಂಬಂಧಪಟ್ಟಿದ್ದಪ್ಪ ಅಂತಂದ್ರೆ ಬಲ್ಬನಿಗೆ ಸಂಬಂಧಪಟ್ಟಿದ್ದು. ಬಲ್ಬನ್ ಏನಂತ ಕರೀತಾರಪ್ಪ ಅಂದ್ರಿಗಿನ ದೆಹಲಿ ಸುಲ್ತಾನರ, ನೋಡ್ರಿ, ದೆಹಲಿ ಸುಲ್ತಾನರ ಮರುಸ್ಥಾಪಕ ಅಂತ ಕರೀತಾರೆ. ದೆಹಲಿ ಸುಲ್ತಾನರ ಮರುಸ್ಥಾಪಕ. ಇಂಥ ಪಾಯಿಂಟ್ಗಳು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ಬಿಟ್ರೆ ಎಕ್ಸಾಮಲ್ಲಿ
ಪದೇ ಪದೇ ಬರ್ತಿರ್ತಾವ್ರಿ. ದೆಹಲಿ ಸುಲ್ತಾನರ ಮರುಸ್ಥಾಪಕ ಯಾರು? ನಾ ಹೇಳಿದೆ ಸ್ಥಾಪಕ ಐಬಕ್, ನಿಜವಾದ ಸ್ಥಾಪಕ ಇಲ್ತಮಿಷ್, ಮರುಸ್ಥಾಪಕ ಯಾರು? ಗಿಯಾಸುದ್ದೀನ್ ಬಲ್ಬನ್. ಗಿಯಾಸುದ್ದೀನ್ ಬಲ್ಬನ್ ಅಂತ ಗೊತ್ತಿರಬೇಕು. ಹಾಗಾದರೆ ಈತನಿಗೆ ಏನಿದೆ? ಒಂದು ಬಿರುದಿದೆ, ದೇವರ ಪ್ರತಿನಿಧಿ ಅಂತ ಕರೀತಾರೆ, ಅಥವಾ ಖುದಾಯಿ ದೇವರ ಪ್ರತಿನಿಧಿ. ನೋಡ್ರಿ, ದೇವರ ಪ್ರತಿನಿಧಿ ಅಂತ ಕರೀತಾರೆ. ದೇವರ ಪ್ರತಿನಿಧಿ, ತನ್ನನ್ನು ತಾನೇ ಕರ್ಕೊಂಡನ್ರಿ, ದೇವರ ಪ್ರತಿನಿಧಿ. ಮತ್ತೆ ನೋಡೋದಾದರೆ ಈತ ಕೆಂಪು ಅರಮನೆಯನ್ನು ಕೂಡ ಕಟ್ಟಿಸಿದ ದೆಹಲಿಯಲ್ಲಿ. ಕೆಂಪು ಅರಮನೆ, ಕೆಂಪು ಕೋಟೆ ಅಲ್ಲ, ಕೆಂಪು ಅರಮನೆ ರೀ. ಕೆಂಪು ಅರಮನೆ ಕಟ್ಟಿಸಿರ್ತಕ್ಕಂಥ ಕೀರ್ತಿಗೆ ಸಲ್ತತೆ. ನೆಕ್ಸ್ಟ್ ಈತ ಒಂದು ಇಲಾಖೆಯನ್ನು ಕೂಡ ಸ್ಥಾಪನೆ ಮಾಡಿದ, ದಿವಾನ್ ಎ ಹರ್ಜ್, ಸೈನಿಕ ಇಲಾಖೆ. ದಿವಾನ್ ಎ ಹರ್ಜ್ ಸೈನಿಕ ಇಲಾಖೆಯನ್ನು ಸ್ಥಾಪನೆ ಮಾಡಿದ. ನವರೋಜ್ ಉತ್ಸವವನ್ನು ಕೂಡ ಜಾರಿಗೆ ತಂದ. ನವರೋಜ್ ಉತ್ಸವ, ಇದು ನಿಮಗೆ ಗೊತ್ತಿರಬೇಕು. ನವರೋಜ್ ಉತ್ಸವವನ್ನು ಕೂಡ ಜಾರಿಗೆ ತಂದ. ಮತ್ತು ರಕ್ತ ಮತ್ತು ಕಬ್ಬಿಣ ನೀತಿಯನ್ನು ಅನುಸರಿಸಿದ್ದಾರೆ. ರಕ್ತ ಮತ್ತು ಕಬ್ಬಿಣ ನೀತಿ ಅನುಸರಿಸಿ ಶತ್ರುಗಳನ್ನು ನಾಶ ಮಾಡಿರ್ತಕ್ಕಂಥ ಕೀರ್ತಿ ಇತನಿಗೆ ಸಲ್ಲುತ್ತೆ. ಈತ ಈ ಚಹಲ್ಗಾನಿಯನ್ನು ರದ್ದು ಮಾಡಿದ. ನೋಡ್ರಿ, ಚಹಲ್ಗಾನಿ ಏನಿತ್ತಲ್ಲ, ಆ ಚಹಲ್ಗಾನಿಯನ್ನು 32 ವರ್ಷಗಳ ನಂತರ ಈತ ರದ್ದುಪಡಿಸ್ತಾನೆ ರೀ. ಓಕೆ, ಯಾಕಂದರೆ ಆತ ದೇವರ ಪ್ರತಿನಿಧಿ, ಆತನಿಗೆ ಯಾರು ಅಂದ್ರೆ ಪ್ರಶ್ನೆ ಮಾಡೋಂಗಿಲ್ಲ. ಆದರೆ ಈ ಗ್ರೂಪ್ ಆಫ್ 40 ಇರ್ತಕ್ಕಂಥ 40 ಸರ್ದಾರರೇನಿದ್ರಲ್ಲ ಪ್ರಶ್ನೆ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕಾಗಿ ಅವರನ್ನು ಏನು ಮಾಡಿದಿತ್ತ ತೆಗೆದುಹಾಕಿರ್ತಕ್ಕಂಥದ್ದು. ಓಕೆ, ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ನೋಡೋದಾದರೆ ಮತ್ತಿನ್ನೇನು ಈತನ ಬಗ್ಗೆ ತಿಳ್ಕೊಳ್ಳೋದಾದ್ರಪ್ಪ ಅಂದ್ರೆ, ಈತನ ಆಸ್ಥಾನದಲ್ಲಿ ಅಮೀರ್ ಖುಸ್ರೋ ಕೂಡ ಏನಾಗಿದ್ದ? ಆಶ್ರಯ ಪಡ್ಕೊಂಡಿದ್ದ. ಅಮೀರ್ ಖುಸ್ರೋ ಕೂಡ ಏನಾಗಿದ್ದ? ಆಶ್ರಯ ಪಡ್ಕೊಂಡಿದ್ದ. ಇನ್ನೂ ನಾವು ಇನ್ನೊಂದು ಸ್ವಲ್ಪ ಡೆಪ್ತಾಗಿ ಹೋಗ್ಬೇಕಪ್ಪ ಅಂತಂದ್ರೆ, ಕುತುಬ್ ಮಿನಾರ್ನು ಕೂಡ ರಿಪೇರಿ ಮಾಡ್ತಾನೆ. ಕುತುಬ್ ಮಿನಾರ್ನ ಏನು ಮಾಡಿದಿತ್ತ? ರಿಪೇರಿ ಮಾಡ್ತಾನ. ನೋಡ್ರಿ, ಕುತುಬ್ ಮಿನಾರ್ನ ಕಟ್ಟಲಿಕ್ಕೆ ಪ್ರಾರಂಭಿಸಿದವರು ಐಬಕ್, ಪೂರ್ಣಗೊಳಿಸಿದವರು ಇಲ್ತಮಿಷ್, ರಿಪೇರಿ ಮಾಡಿದವರು ಈ ಒಂದು ಬಲ್ಬನ್. ನೆಕ್ಸ್ಟ್ ಅದೇ ರೀತಿಯಾಗಿ ಇದನ್ನು ಸಿಡಿಲಿನಿಂದ ನಾಶ ಆದಾಗ ಆ 4ನೇ ಮಜಲನ್ನು ನಿರ್ಮಿಸಿದವರು ಯಾರಪ್ಪ ಅಂದ್ರೆ ಫಿರೋಜ್ ಶಾ ತುಘಲಕ್. ಇವೆಲ್ಲವೂ ಕೂಡ ನಿಮಗೆ ನೆನಪಿರಲಿ ಸ್ನೇಹಿತೆ. ಓಕೆ, ನಾ ಹಿಂದೆ ಎಲ್ಲ ಡೀಟೇಲ್ಸ್ ಆಗಿ ಒಂದು ಕ್ಲಾಸ್ ಮಾಡಿ ನೋಡ್ರಿ, ಆ ಕ್ಲಾಸ್ನ ಕೂಡ ನೋಡಿ ಅರ್ಥ ಆಗುತ್ತೆ. ಓಕೆ, ನೋಡ್ರಿ, ಇಲ್ಲೇ ಇದೆ ಚಹಲ್ಗಾನಿ 40 ಟರ್ಕ ನೋಬಲಗಳ ದಳಗಳನ್ನು ರೂಪುಗೊಂಡಿದ್ದು ಇವರಿಂದ ಅಂತ. ಅಂದರೆ ಚಹಲ್ಗಾನಿ ಯಾರಿಂದ ರಚಿಸಲ್ಪಟ್ಟಿದೆ ಅಂತ ಕೇಳಿದ್ದಾರೆ ಇಲ್ಲಿ. ರಜೆ ಸುಲ್ತಾನ, ಬಲ್ಬನ್, ಕುತುಬುದ್ದೀನ್ ಐಬಕ್, ಇಲ್ತಮಿಷ್ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರಿಗಿನ ಇಲ್ತಮಿಷ್ ರೀ. ಇಲ್ತಮಿಷ್ನ ಆಲ್ರೆಡಿ ಹೇಳಿದೆ, ಹಿಂದೆ ಈ ಕ್ವಶನ್ ಬಂದಿತ್ತು ಆಲ್ರೆಡಿ, ಅಲ್ಲೇ ಡಿಸ್ಕಷನ್ ಮಾಡಿದ್ದೀನಿ. ಈ 40 ಸರ್ದಾರರ ಈ ಟರ್ಕ್ ನೋಬಲ್ಗಳ ದಳಗಳನ್ನು ರೂಪುಗೊಂಡಿದ್ದು ಯಾರಿಂದ ಅಂತಂದ್ರಿಗಿನ ಇಲ್ತಮಿಷ್ನಿಂದ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಓಕೆ, ಇಷ್ಟು ಪ್ರಶ್ನೆಗಳು ಸ್ನೇಹಿತರೆ ಈ ಒಂದು ತರಗತಿಯಲ್ಲಿ. ಮತ್ತೆ ಮುಂದೆ ಪ್ರಶ್ನೆಗಳನ್ನು ತೊಗೊಂಡ್ಬರ್ತೀನಿ. ಓಕೆ, ಥ್ಯಾಂಕ್ ಯು.